Hello, welcome to my YouTube channel, guys. Hello guys, welcome back to another vlog, another ride. ಎಸ್, ಇವತ್ತು ಎಲ್ಲಿ ಹೋಗ್ತಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಎಸ್, ಇವತ್ತು ಕುರಿಂಜಲ್, ಇವತ್ತಲ್ಲ ನಾಳೆ, ಅಂದರೆ ಒಂದಿನ ಮುಂಚೆನೇ ಹೋಗ್ತಾ ಇದ್ದೀನಿ ನಾನು. ಕುರಿಂಜಲ್ ಪೀಕ್ ಟ್ರೆಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ಇವತ್ತು ನಿಮ್ಮನ್ನು ಕುರಿಂಜಲ್ ಪೀಕ್ ಟ್ರೆಕ್ಗೆ ಕರ್ಕೊಂಡು ಹೋಗ್ತೀನಿ. ಇವಾಗ ನಾನು ಹೊರಟಿದ್ದು ಬೆಂಗಳೂರಿಂದ, ಸಮಯ 11:46. ಇವತ್ತು ಈ ರೈಡ್ ಜೊತೆ ನಮ್ಮ ರೋಹಿತ್ ಜಾಯ್ನ್ ಆಗ್ತಾನೆ ಹಾಸನ್ನಿಂದ. ಇವಾಗ ನಾನು ಹಾಸನ್ಗೆ ಹೋಗ್ಬಿಟ್ಟು ಹಾಸನ್ನಿಂದ ಅವ್ನು ಪಿಕ್ ಮಾಡಿ ಅಲ್ಲಿಂದ ಕುದುರೆಮುಖ್ ಹೋಗೋಣ. ಇವಾಗ ವೆದರ್ ಯಾವ ಥರ ಇದೆ ಅಂತ ನೋಡೋ ಕ್ಯೂರಿಯಾಸಿಟಿ. ಮಾನ್ಸೂನ್ ಸ್ಟಾರ್ಟಿಂಗ್ ಡೇಸ್ ಇದು. ಆಲ್ಮೋಸ್ಟ್ ಒಳ್ಳೆ ವ್ಯೂ ಸಿಗ್ತಾ ಇರುತ್ತೆ ಬೆಟ್ಟ ಹತ್ತಿದ್ರೆ. ತುಂಬ ದಿನ ಆಗಿತ್ತಲ್ಲ ನಮ್ಮ ಬೇಬಿನ ಕರ್ಕೊಂಡೋಗಿ. ಬೈಕ್ ಹೊತ್ತಿದ್ದಾಳೆ. ಏನು ಬೇಬಿ, ಏನು ಸಮಾಚಾರ? ಏನು ಸಮಾಚಾರನೂ ಇಲ್ಲ, ಹೋಗು. ಅವಳ ಜೊತೆನ ಸುತ್ತಿಯದೇ ಇಲ್ಲ, ಅವಳ ಜೊತೆನೂ ಹೋಗು. ಸುಮ್ಮನೆ ರಘು, ನೀನು ಬಿಟ್ಟು ಎಲ್ಲಾದರೂ ಬೇರೆ ಹುಡುಗಿನ ನೋಡೋಕ್ಕಾಗತ್ತಾ? ಈಡವುಗಳಿಗೆ ಏನು ಕಮ್ಮಿ ಇಲ್ಲ. ನೀನು ಫಸ್ಟು, ಅದರ್ ನೆಕ್ಸ್ಟ್. ಲೋ, ಯಾಕೆ ಇಷ್ಟೊಂದು ಪೂಸಿ ಹೊಡಿತಾ ಇದೆಯಾ? ಹೇ ಹಾಗೇನಿಲ್ಲ, ನೀನು ಸುಮ್ಮನೆ ಇರೋ. ನಾನು ಡಿಪ್ರೆಷನ್ ಡೇಸಲ್ಲಿ ನೀನು ನನಗೆ ಎಷ್ಟು ಹೆಲ್ಪ್ ಮಾಡಿಲ್ಲ. ಹಾಂ, ನಿನ್ನನ್ನು ಹೆಂಗೆ ಮರೆಯೋಕ್ಕಾಗುತ್ತೆ ನಾನು? ಹೊಟ್ಟೆ ತುಂಬ ಪೆಟ್ರೋಲ್ ಹಾಕ್ಸುತ್ತೆ ತಾನೆ ಇವಾಗ ತಾನೆ. ಇವಾಗೇನು ಎಲ್ಲನೂ ವಾಂತಿ ಮಾಡ್ಲಾ ಹೇಳು? ಸಖತ್ ಎಕ್ಸ್ಪೆನ್ಸ್ ಬೇಬಿ ನೀನು, ಬೇರೆ ಹುಡುಗರಿಗೆಲ್ಲ ಹೋಲಿಸ್ಕೊಂಡ್ರೆ. ಹೌದು, ಏನೀಗ? ಬಾ, ಇವತ್ತು ಗೊತ್ತಲ್ಲ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಎಲ್ಲ ನೀನೇ ಪ್ಲ್ಯಾನ್ ಮಾಡೋದು, ನಾನು ನಿನ್ನ ಮೇಲೆ ಹತ್ಕೊಂಡು ಬರೋದು ಅಷ್ಟೇ ಕೆಲಸ. ಲೋ ಸಾಕ್ಬಿಡು, ಅದು ಏನು ಡವ್ ಮಾಡ್ತೀಯಾಳು? ಬೇಬಿ, ಫ್ಲರ್ಟಿಂಗ್ ಅಂದರೆ ಏನು ಬೇಬಿ? ಅದೇ ಇವಾಗ ನೀವು ಮಾಡ್ತಾ ಇದೆಯಲ್ಲ. ಬನ್ನಿ, ಡ್ರಿಂಕ್ಸ್ ಬೇಕು ಗೈಸ್. ಬ್ಯಾಗ್ ನೋಡಿದ್ರಾ? ಇದೊಂಥರ ಮಲ್ಟಿಪರ್ಪಸ್ ಇದ್ದಂಗೆ. ಹಿಂದೆ ಈ ಥರ ಟೇಲ್ ಥರನೂ ಕಟ್ಬೋದು, ಟೇಲ್ ಬ್ಯಾಗ್ ಥರ. ನೆಕ್ಸ್ಟ್ ಇದನ್ನ ತೆಗೆದು ಇಲ್ಲಿ ಟ್ಯಾಂಕ್ ಬ್ಯಾಗ್ ಥರನೂ ಕಟ್ಬೋದು. ಇದೊಂಥರ ಹೆಲ್ಪ್ಫುಲ್ ಇದೆ ಗುರು ಬ್ಯಾಗು ನೋಡಿ. ಆದರೆ ನೀವು ಬೈಕ್ ಇಟ್ಟಿರೋರು ಈ ಥರದ್ದು ಒಂದು ತೊಗೊಂಡ್ರೆ ವರ್ತು ಅನ್ಕೋಬೋದು. ಈ ಥರ ಸ್ಟ್ರ್ಯಾಪ್ ಬರುತ್ತೆ, ಈ ಥರ ಹಾಕ್ಬೋದು. ಈ ಬ್ಯಾಗ್ ಯಾವ ಥರ ಅಂದರೆ, ಬೇಡ ಅಂದರೆ ನೋಡಿ ಇಲ್ಲಿ ಸ್ಟ್ರ್ಯಾಪ್ ಕೊಟ್ಟಿರ್ತಾನೆ, ಹಿಂಗೆ ಎತ್ತು ಮಾಮೂಲಿ ಬ್ಯಾಗ್ ಥರನೂ ಹಾಕ್ಕೊಂಡು ಹೋಗ್ಬೋದು ಇದನ್ನ. ನಾನೇನು ಗುರು ಈ ಥರ ನಡು ರೋಡಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡ್ತಾಯಿದ್ದೀನಿ ಈ ಬ್ಯಾಗ್ನ. ಓಹೋ, ಸಾರಿ ಗುರು, ಅದು ಕಾಣಿಸ್ಲಿಲ್ಲ. ನೋಡಿ ಗೈಸ್ ಹೆಂಗಿದೆ ವೆದರು. ನಾವು ಬುಕ್ ಮಾಡಿರೋ ಹೋಮ್ ಸ್ಟೇಗೆ ಇನ್ನೊಂದು ಗಂಟೆ ಜರ್ನಿ ಇದೆ. ಸಮಯ 7:46. ವೆದರ್ ಸೆಕ್ಸಿ ಆಗಿದೆ ಅಂದರೆ ಹಂಗೆ ಒಳ್ಳೆ ಸಿಟ್ಟಿಂಗ್ ಹಾಕ್ಬಿಡೋಣ ಅನ್ನಿಸ್ತಾ ಇದೆ, ಎಣ್ಣೆಗಿಣ್ಣೆ ಹಿಡ್ಕೊಂಡು. ತುಂಬ ದಿನ ಆಗಿತ್ತು ಗುರು ಈ ಥರ ವೆದರ್ ನೋಡಿ. ಆ್ಯಕ್ಚುಲಿ ಈ ಟೈಮ್ ನಾನೇನು ಡ್ರೈವ್ ಮಾಡ್ತಾಯಿದ್ದೀನಿ ನೋಡಿ, ಈ ಟೈಮಲ್ಲಿ ನಾವು ಜಾಸ್ತಿ ರೈಡ್ ಮಾಡಲ್ಲ. ಈ ಟೈಮಲ್ಲಿ ಆಲ್ರೆಡಿ ಸೆಟ್ಲ್ ಆಗಿಬಿಡ್ತೀರಿ ಯಾವ್ದಾರು ಹೋಟ್ಲು, ಹೋಮ್ ಸ್ಟೇ ಆ ಥರ. ಮೆನಿ ಮೋರ್ಸ್ ಟು ಕಮ್. ಓಹೋ, ಏನು ಗುರು ಫ್ಲ್ಯಾಶ್ ಇದು. ಇದು ನಾನು ಹೋಗ್ತಿರೋ ರೋಟು ಇವಾಗ ತಾನೇ ಕೊಟ್ಟಿಗೆಹಾರ ಕ್ರಾಸ್ ಆದ್ವಿ. ಕೊಟ್ಟಿಗೆಹಾರ ಹೊರನಾಡು ರೋಡ್ ಗೈಸ್ ಇದು. ಗುಡ್ ಮಾರ್ನಿಂಗ್ ಎಲ್ರಿಗೂ, ಶುಭೋದಯ. ನೈಟು ಇಲ್ಲಿಂದ ಡೈರೆಕ್ಟ್ ಹಾಸನಿಂದ ನಮ್ಮ ಮಹಾಪ್ರಭುಗಳನ್ನ ಪಿಕಪ್ ಮಾಡಿಕೊಂಡು ಸೀದಾ ಹೋಮ್ ಸ್ಟೇಗೆ ಬಂದು ಒಳ್ಳೆ ಊಟ ಮಾಡಿ ದವಾಕೊಂಬಿಟ್ವಿ.
ನೋಡಿ ಆಚೆ ಹೋಮ್ ಸ್ಟೇ ಆಚೆ ಹೆಂಗಿದೆ ವೆದರ್ ತೋರಿಸ್ತೀನಿ ನಿಮಗೆ ನೋಡಿ. ಫುಲ್ ಫಾಗಿ ಮಾರ್ನಿಂಗ್. ಬನ್ನಿ ಇವತ್ತು ಕುರಿಂಜಲ್ ಪೀಕ್ ಟ್ರೆಕ್ ಮಾಡೋಣ. ಇಲ್ಲಿ ನಮ್ಮ ಮಹಾಪ್ರಭುಗಳು ಸೌಂದರ್ಯನ ಸವಿತಾ ಇದ್ದಾರೆ. ಅವ್ರು ಸವಿದೇ ಇರೋ ಸೌಂದರ್ಯನೇ ಇಲ್ಲ. ಭ್ರಮೆ. ಬನ್ನಿ ನಿಮಗೆ ಸೀದಾ ಫಾರೆಸ್ಟ್ ಚೆಕ್ ಪೋಸ್ಟ್ ಹತ್ರ ಸಿಗ್ತೀನಿ. ಓಕೆ ಗೈಸ್, ಇದೆ ಫಾರೆಸ್ಟ್ ಆಫೀಸು. ಇಲ್ಲಿ ಬಂದು ನೀವು ಟಿಕೆಟ್ನ ರಿಪೋರ್ಟ್ ಮಾಡ್ಕೋಬೇಕು. ರಿಪೋರ್ಟ್ ಮಾಡಿಕೊಂಡು ಕ್ಯಾಮ್ರಾಗೆ ಎಷ್ಟು ಒಂದು 300 ತೊಗೋತಾರೆ, ಮತ್ತು ಗೈಡ್ಗೆ 1000 ರೂಪಾಯಿ. ನೀವು 10 ಜನ ಇದ್ದರೂ 1000 ರೂಪಾಯಿ, ಇಬ್ಬರು ಇದ್ದರೂ 1000, ಒಬ್ಬರು ಇದ್ದರೂ 1000 ರೂಪಾಯಿ ಕೊಡ್ಬೇಕು ನೀವು ಗೈಡ್ಗೆ. ಹೆವಿ ಸ್ಕ್ಯಾಮು ಗೈಸ್ ಇಲ್ಲಿ. ನಾನು ಬೇರೆ ಟೀಮ್ ಇತ್ತು, ಆ ಟೀಮ್ ಜೊತೆ ಸೇರ್ಕೊಳ್ಳೋಣ ಅಂದ್ಕೊಂಡು ನನ್ನ ಮಕ್ಕಳು ಸೇರಿಸ್ಕೊಡ್ಲಿಲ್ಲ. ಹಿಂಗಾಗಿ ನಾವು ಸಪ್ರೇಟ್ ಗೈಡ್ ತೊಗೊಂಡ್ತಾ ಇದ್ವಿ, ತಗೊಂಡು ಹೊಡ್ತಾಯಿದ್ವಿ. ಬನ್ನಿ ನಿಮ್ಗೆ ಭಗವತಿ ಕ್ಯಾಂಪ್ ಹತ್ರ ಹೋಗಿ ಸಿಗೋಣ. ಓಕೆ ಗೈಸ್, ನಮ್ಮ ಟ್ರೆಕ್ಕು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಚೆಕ್ ಪೋಸ್ಟು. ನಮ್ಮ ಬೇಬಿನ ಇಲ್ಲಿ ಪಾರ್ಕ್ ಮಾಡಿದ್ದೀನಿ. ಬೇಬಿ ಹುಷಾರಾಗಿ ಇಲ್ಲೇ ಬರ್ತೀವಿ ವಾಪಸ್ಸು. ಆಯ್ತು ನೀನು ಹುಷಾರಾಗಿ ಹೋಗ್ಬಾರಲ್ಲ. ನೋಡ್ರಿ, ಶುರು ಮಾಡೋಣ ಇಲ್ಲಿಂದ ಇವತ್ತು. ಚಲೋ. ಓಕೆ ಗೈಸ್, ನೋಡಿದ್ರಲ್ಲ ಅಲ್ಲೇ ಬೈಕ್ ಪಾರ್ಕ್ ಮಾಡಿ ಭಗವತಿ ನೇಚರ್ ಕ್ಯಾಂಪ್ ಅಂತ ಇದೆ. ನಮ್ಮ ಆ್ಯಕ್ಚುಯಲ್ ಟ್ರೆಕ್ ಅಲ್ಲಿಂದ ಸ್ಟಾರ್ಟ್ ಆಗೋದು. ಇವರೇ ಇವತ್ತು ನಮ್ಮ ಲೋಕಲ್ ಗೈಡು. ಬನ್ನಿ, ಇವತ್ತು ಒಂಥರ ಮಜಾ ಇರುತ್ತೆ. ಇದು ಇವತ್ತು ನಮ್ಮ ಔಟ್ಫಿಟ್ಟು RCB ಜರ್ಸಿ. ಇವತ್ತು ಡೇಟ್ ಆ್ಯಕ್ಚುಲಿ ಏಪ್ರಿಲ್ 27, ಡೆಲ್ಲಿ RCB ಮ್ಯಾಚ್ ಇವತ್ತು ಆ್ಯಕ್ಚುಲಿ. ಅದಕ್ಕೋಸ್ಕರ ಅದೊಂಥರ ಟ್ರಿಬ್ಯೂಟ್ ಇರಲಿ ಅಂತ RCB ಜರ್ಸಿ ಹಾಕಿದ್ವಿ. ಯಾವ ಗುರು ಅದು? ನವಿಲು ಗುರು. ಇವತ್ತು ಒಂಥರ ಮಜಾ ಇದೆ ಗುರು. ಮಾನ್ಸೂನ್ ಸ್ಟಾರ್ಟಿಂಗ್ ಟ್ರೆಕ್ ಬೇರೆ ಇದೆ ಇವತ್ತು. ಗೈಸ್, ಲೈಟಾಗಿ ಮಳೆ ಆಗಿದೆ. ಒಂಥರ ಟೈಮ್ ಎಷ್ಟು ಗುರು? ಹಾಂ, ಕರೆಕ್ಟು 8 ಗಂಟೆ. ನೋಡಿ, ನೆಟ್ವರ್ಕ್ ಇಲ್ಲ. ಆ್ಯಕ್ಚುಯಲ್ ಪೀಸ್, ನೋ ನೆಟ್ವರ್ಕ್, ಫುಲ್ ಪೀಸ್, ಫುಲ್ ಕಂಪ್ಲೀಟ್ ರಿಸರ್ವ್ ಫಾರೆಸ್ಟ್ ಗೈಸ್ ಇದು. ಹಂಗೆ ಹಿಂಗೆಲ್ಲ ಬಿಡೋದೆ ಅಲ್ಲೆಲ್ಲ ಒಳಗಡೆ. ತುಂಬ ಸ್ಟ್ರಿಕ್ಟು. ಈ ಫಾರೆಸ್ಟ್ ಡೊಮೈನೇ ಬೇರೆ ಇದು ಒಂಥರ. ಏನು ಗುರು ಈ ಥರ ಪ್ಯೂರ್ ಆಕ್ಸಿಜನ್. ಯಾಕಂದ್ರೆ ಬೆಂಗಳೂರಲ್ಲಿ ಇದ್ದು ಗೈಸ್ ಟಾಪ್ಗೆ ಹೋದ್ಮೇಲೆ ಒಳ್ಳೆ ವ್ಯೂ ಇರುತ್ತೆ. ಬನ್ನಿ ಅಲ್ಲಿ ಹೋಗಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಣ. ಓಕೆ ಗೈಸ್, ಆಲ್ಮೋಸ್ಟ್ ಒಂದು 1 ಕಿಲೋಮೀಟ್ರ್ ಬಂದ್ವಿ. ಒಂಥರ ಚೆನ್ನಾಗೈತೆ ಗುರು ಇದು ಬ್ರಿಡ್ಜು ನೋಡಿ. ಗೈಸ್, ತುಂಗಭದ್ರಾ ಹುಟ್ಟೋದು ಅಲ್ಲಿ ಗಂಗಾ ಮೂಲದಲ್ಲಿ. ಇದು ಅದೇ ನದಿ ನೋಡಿ, ಏನು ನೋಡ್ತಾ ಇದ್ದೀರಿ ನೀವು ಗೈಸ್. ಹಿಂದೆ ಸೂರ್ಯನ ಕಿರಣಗಳು ಹೆಂಗೆ ಕಾಣಿಸ್ತಾ ಇದೆ ನೋಡಿ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಗೈಸ್. ಕುರಿಂಜಲ್ ಶಿಖರಕ್ಕೆ ದಾರಿ ಹತ್ತತ್ರ 1.5-2 ಕಿಲೋಮೀಟರ್ ಬಂದ್ವಿ. ಸಾಕ್ತಾ ಇದೆ. ಗೈಸ್, ಈ ಕುದುರೆಮುಖ ನಿಮಗೆ ಪಶ್ಚಿಮ ಘಟ್ಟಗಳಲ್ಲೇ ಬರುತ್ತೆ. ಒಂಥರ ಪ್ರಕೃತಿಗೆ ಒಂದು ದೊಡ್ಡ ಕೊಡುಗೆ ಕೊಡುತ್ತೆ ಗೈಸ್ ಇದು. ಗೈಸ್, ಯಾವುದೇ ಆನೆ ಲದ್ದೆ ನೋಡಿರ್ತೀರ ನಿಮ್ಮ ಮನೆಯಲ್ಲಿ, ಆಕಳು ಹಸು ಆ ಲದ್ದೆ ಎಲ್ಲ ನೋಡಿರ್ತೀರ. ಚಿರತೆ ಲದ್ದೆ ತೋರಿಸ್ತೀನಿ ನಿಮಗೆ ಇವತ್ತು ನೋಡಿ. ಚಿರತೆ ಲದ್ದೆ ಗೈಸ್. ಅದು ಯಾವ ಪ್ರಾಣಿನ ತಿಂದಿತ್ತೋ ಏನೋ. ನೋಡಿ ಗೈಸ್, ನಮ್ಮ ಚಾನಲ್ ನೋಡೋದ್ರಿಂದ ನಿಮಗೆ ಈ ಥರ ಎಲ್ಲ ನಾವು ತೋರಿಸ್ತಾ ಇರ್ತೀವಿ. ಏನು ಗುರು ಹಿಂಗೆ ಕಾಣಿಸ್ತಾ ಇದೆ, ಒಳ್ಳೆಯದು ನೋಡಿ. ನೋಡಿ, ಕಣ್ ತುಂಬ್ಕೊಂಡ್ಬಿಡಿ ಗೈಸ್. ಇನ್ನೊಂದು ನಿಮಗೆ
ಕ್ವಾಲಿಟಿ ಇಲ್ಲಿ ಲೆಫ್ಟಲ್ಲಿ ನಿಮಗೆ ಸೆಟ್ಟಿಂಗ್ಸ್ ಕಾಣಿಸುತ್ತೆ ನೋಡಿ. ಆ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು 1080p ಅಥವಾ ಅದಕ್ಕಿಂತ ಜಾಸ್ತಿ ನೀವು ಸೆಟ್ಟಿಂಗ್ಸ್ನ ಜಾಸ್ತಿ ಮಾಡ್ಕೊಂಡು ನೋಡಿ, ಒಳ್ಳೆ ಕ್ವಾಲಿಟಿ ಸಿಗುತ್ತೆ ನಿಮಗೆ. ಬನ್ನಿ ಮುಂದುವರಿಯೋಣ ಗೈಸ್. ಕಾಡಲ್ಲೊಂದು ಸೊಪ್ಪು ಸಿಗ್ತದೆ, ಸೊಪ್ಪಂತೆ ಸೊಪ್ಪು ನಿನ್ನ ಬಾಯಿ ಅಂತನಲ್ಲ, ಆ ಕಾಡಲ್ಲಿ ಸಿಗೋ ಸೊಪ್ಪಿದೆ ಗೈಸ್. ಏನು ನೋಡ್ತಾ ಇದ್ದೀರಿ ನೀವು, ಇದೆ ಸಿಗೋಕಾಯ್ದು ಬಳ್ಳಿ ಅನ್ಬೋದು, ನೀವು ಗಿಡ ಅನ್ಬೋದು. ಇವಾಗ ಯಾವುದು ಕಾಯಿ ಬಿಟ್ಟಿಲ್ಲ ಅದು, ಯಾಕಂದರೆ ಬೇಸಿಗೆ ಮುಗೀತಲ್ಲ, ಜಸ್ಟ್ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ. ಅದೇ ಸಿಗೋಕಾಯ್ದು ಗಿಡ, ಅದೇ ಆ ಸೊಪ್ಪು. ನಮ್ಮ ಸುಶೀಲ್ ಸಕ್ಕದಾಗಿ ಹೇಳ್ದಂಗೆ ಗುರು, ನಮ್ಮ ಸುಶೀಲ್ದು ವೀಡಿಯೋ ಹಾಕ್ತೀನಿ ನೋಡಿ ಹೆಂಗೆ. ಕಾಡಿನಲ್ಲಿ ಒಂದು ಸೊಪ್ಪು ಸಿಗ್ತದೆ. ನಿನ್ ಸೊಪ್ಪು ಸಿಕ್ತು ಗೈಸ್. ಇವಾಗ ತಾನೇ ನಮ್ಮ ಟ್ರಕ್ ಗೈಡ್ ಹೇಳಿದರು, ಇದಕ್ಕೂ ಮುಂಚೆ ಅವರು ಇಲ್ಲಿ ಅವಾಗ ಇಲ್ಲಿ ಮೈನಿಂಗ್ ಆಗ್ತಿತ್ತಲ್ಲ, ಇಲ್ಲಿ ವರ್ಕ್ ಮಾಡಿದಾರಂತೆ. ಇಲ್ಲಿಂದ ಓರು ಯಾವ ಥರ ಕಳಿಸ್ತಿದ್ರು ಅಂದರೆ ಮಂಗಳೂರಿಗೆ ಅಂಡರ್ಗ್ರೌಂಡ್ ಟನಲ್ ಥರ ಮಾಡಿಬಿಟ್ಟು ಇಲ್ಲಿರೋ ಓರ್ನ ಸ್ಲರ್ರಿ ಥರ, ಅಂದರೆ ನೀರು ಮಿಕ್ಸ್ ಮಾಡಿ ಸ್ಲರ್ರಿ ಥರ ಅಲ್ಲಿ ಕಳಿಸ್ತಾಯಿದ್ರು ಅಂತ ನೋಡಿ. ಆ ಥರ ಟೆಕ್ನಾಲಜಿ ಅವಾಗ. ಟನಲ್ ಕೊರ್ಬಿಟ್ಟು ಟನಲ್ ಮೂಲಕ ನೀರು ಮಿಕ್ಸ್ ಮಾಡಿ ಆ ಸ್ಲರ್ರಿ ಥರ ಮಾಡಿಬಿಟ್ಟು ಆ ಥರ ಹರಿಸ್ತಾಯಿದ್ರು ಮಂಗಳೂರು ಕಡೆಗೆ. ಈ ಥರ ಟೆಕ್ನಿಕ್ನ ಆವಾಗಲೇ ಯೂಸ್ ಮಾಡಿದ್ದಾರೆ ಅವರು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಓವರ್ನ. ಈ ಥರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲ. ಹೇಳಿದ್ರು ಆ್ಯಕ್ಚುಲಿ ಇವಾಗಲೂ ಇದೆ ಟನಲು, ಬಟ್ ಅಲ್ಲಿ ಯಾರನ್ನೂ ಬಿಡೋಲ್ಲ. ವಿಡಿಯೋಗ್ರಫಿ ಫೋಟೋಗ್ರಫಿ ನಾಟ್ ಅಲೌಡ್ ಗೈಸ್. ಹೀಗೆ ನಿಮಗೊಂದು ಹೇಳಬೇಕು ಅನ್ನಿಸ್ತು. ಇವಾಗ ಒಂದು ಹೊಸ ಟ್ರೆಂಡು ಸ್ಟಾರ್ಟ್ ಆಗಿದೆ ಗೈಸ್. ಯಾವ ಥರ ಅಂದರೆ, ನೀವು ಫ್ರೆಂಡ್ಶಿಪ್ ಕೇಳಿದ್ದೀರಾ, ರಿಲೇಷನ್ಶಿಪ್ ಕೇಳಿದ್ದೀರಾ, ಸಿಚುವೇಶನ್ಶಿಪ್ ಕೇಳಿದ್ದೀರಾ. ಇವಾಗ ಹೊಸ ಟ್ರೆಂಡು ಯಾವ್ದು ಹೇಳಿ, ವೆಕೇಷನ್ಶಿಪ್ಪು ಅಂತ. ವೆಕೇಷನ್ಶಿಪ್ಪು ಅಂದರೆ ಯಾವ ಥರ ಅಂದರೆ, ಈಗ ಹುಡುಗನೇ ಆಗಲಿ ಹುಡುಗಿನೇ ಆಗಲಿ, ಹುಡುಗಿಗೂ ಬಾಯ್ ಫ್ರೆಂಡ್ ಇರ್ತಾನೆ, ಹುಡುಗನಿಗೂ ಗರ್ಲ್ಫ್ರೆಂಡ್ ಇರ್ತಾಳೆ. ಬಟ್ ಅವಳು ಇನ್ನೊಬ್ಬನ ಹುಡುಗನ ಜೊತೆ ಹೋಗ್ತಾಳೆ ಈ ಥರ ವೆಕೇಷನ್ಗೆ. ಈ ಥರ ವೆಕೇಷನ್ಗೆ ಹೋಗೋದು ಆ ಹುಡುಗಂಗೂ ಗೊತ್ತು, ಯಾರಿಗೆ, ಆ ಹುಡುಗಿ ಬಾಯ್ ಫ್ರೆಂಡ್ಗೆ. ಈ ಥರ ಮ್ಯಾಟ್ರೆಲ್ಲ ನಡೀತಾ ಇದೆ ಗುರು ಬೆಂಗಳೂರಲ್ಲಿ. ನೋಡಿ ಗೈಸ್, ಯಾವ ಥರ ಆಗಿಬಿಟ್ಟಿದೆ ಅಂದರೆ, ಇವಾಗ ಒಬ್ಬರನ್ನೇ ಲವ್ ಮಾಡಿ ಒಬ್ಬರ ಜೊತೆ ಹಬ್ಬನೇ ಮಾಡಲ್ಲ ಗೈಸ್ ಇವಾಗ. ಅದೇನಪ್ಪ, ಇನ್ನೊಬ್ಬ ಬೇಕು, ಇನ್ನೊಬ್ಬನ ಜೊತೆ ಅವಳು ಇನ್ನೊಬ್ಬನ ಜೊತೆ ಹುಡುಗನ ಜೊತೆ ಹೋಗಿರೋದು ಆ ಹುಡುಗನಿಗೂ ಗೊತ್ತು, ಅವ್ಳ ಬಾಯ್ ಫ್ರೆಂಡ್ಗೂ, ಅವನೇ ಕಳಿಸ್ಕೊಟ್ಟಿದ್ದಾನೆ. ಈ ಥರ ಎಲ್ಲ ನಡೆಯುತ್ತೆ ಗೈಸ್, ಚೀಪು. ಅದಕ್ಕೆ ವೆಕೇಷನ್ಶಿಪ್ ಅಂತ ನಾನು ಹೆಸರಿಟ್ಟಿರೋದು. ಮತ್ತು ಆ ಟ್ರಿಪ್ ಮುಗಿದ ಮೇಲೆ, ಆ ಥರ ವೆಕೇಷನ್ ಆದಮೇಲೆ ಮುಗೀತು, ಅವನ ಜೊತೆ ಕಾಂಟ್ಯಾಕ್ಟೇ ಇರೋಲ್ಲ. ಆ ಥರ ಎಲ್ಲಿಗೆ ಬಂದಿದೆ ನಮ್ಮ ಪ್ರಪಂಚ, ಐ ಮೀನ್ ಜನ್ರೇಷನ್. ಇದರಲ್ಲಿ ಟ್ರೂ ಲವ್ನ ಎಲ್ಲಿ ಹುಡುಕ್ತೀರಾ ಹೇಳಿ ನೀವೆಲ್ಲ? ಏನೋ ಇದೊಂದು ಹೇಳ್ಬೇಕು ಅನ್ನಿಸ್ತು, ಇದೊಂದು ಈ ಘಟನೆ. ಐ ಮೀನ್ ಕಣ್ಣಾರೆ ನೋಡಿದೆ. ನೀನೇ ಹೋಗಿದ್ದೇನೋ ಮತ್ತು ವೆಕೇಷನ್ಶಿಪ್ಗಂತ ಕೇಳಬೇಡಿ, ಹೋಗಿರೋದನ್ನ ನೋಡಿದ್ದೀನಿ ಅಷ್ಟೇ. ಗೈಸ್, ದಟ್ಟ ಕಾಡು ಎಂಟ್ರಿ ಆದ್ವಿ ಇವಾಗ. ಹಾಗೆ ಕೇಳಿಸ್ಕೊಳ್ಳಿ ಗೈಸ್ ಒಂದು 2 ನಿಮಿಷ. ಗುರು ವಿಜಲ್ ಹೊಡಿತಾ ಇದ್ದಾರೆ ನಮ್ಮದು ಹಕ್ಕಿ. ನಿಜ ಗೈಸ್, ವಿತೌಟ್ ಗೈಡ್ ಬಂದರೆ ಎದರ್ಕಂಡೆ ಸತ್ತೋಗ್ಬಿಡ್ತೀನಿ. ಹೆಂಗಿದೆ ಗುರು ಇದು? ಹಾಂ, ನೋಡಿ ಗೈಸ್, ಬ್ಯೂಟಿ ಆಫ್ ಫಾರೆಸ್ಟ್. ಇದಕ್ಕೆ ಎಷ್ಟೋ ತುಂಬ ಏಜ್ ಆಗಿದೆ ಅಂತೆ. ಹಾಂ, ನೋಡಿದ್ರೆ ಹೆಂಗಿದೆ, ಸಕ್ಕತ್ತಾಗಿದೆ ತೋರೆ. ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಗುರು ಇದು. ಗೈಸ್, ನಮ್ಮ ಗೈಡು ಮತ್ತು ನಮ್ಮ ಫ್ರೆಂಡ್ ಮುಂದೆ ಹೋದರು, ಒಬ್ಬನೇ ಹೋಗ್ತಾ ಇದ್ದೀನಿ ನೋಡಿ.
ಸಕ್ಕತ್ತಾಗಿದೆ ಗೊತ್ತಾ ಗೈಸ್. ಗೈಸ್ ನೋಡಿ, ಫಾರೆಸ್ಟ್ ಅನ್ನೋದು ಎಷ್ಟು ಚೆಂದಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಫುಡ್, ಆಕ್ಸಿಜನ್, ರೈನ್, ಇಕೋ ಬ್ಯಾಲೆನ್ಸ್, ಸಾಯಿಲ್ ಕನ್ಸರ್ವೇಷನ್, ಟಿಂಬರ್. ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಫಸ್ಟ್ ಪಾಯಿಂಟ್ 30. ಗೈಸ್ ದೂರದಲ್ಲಿ ಒಂದು ಹಕ್ಕಿ ಓದಿರ್ತಾ ಇದೆ ಗೈಸ್. ಸೇಮ್ ಮನುಷ್ಯರು ಸಿಳ್ಳೆ ಹೊಡೆಯೋ ಥರ ಕೂಗ್ತಾ ಇದೆ. ಕೇಳಿಸ್ಕೊಳ್ಳಿ ಹಂಗೆ ನೇಚರ್ ಸೌಂಡ್. ನೋಡ್ಬಿಡು, ಶಿವ ಹತ್ತುತ್ತಾ ಇರ್ತಾವೆ, ಅವ್ನು ನೋಡ್ಕೊಂಡ್ಬಿಡ್ಬೇಕು ನೀನು. ಹತ್ತುತ್ತಾ ಇಲ್ಲ ನೋಡಿ ಗೈಸ್, ನೋಡಿ ಗೈಸ್ ಇಲ್ಲಿ ಜಿಗಣೆ. ಬೇಗ ಬಿಡೋದೇ ಇಲ್ಲ ಗುರು ನನ್ನ ಮಗನು. ಹಾಂ ಹತ್ರ ಅಟ್ಯಾಕ್ ಗೈಸ್. ಏನೂ ಆಗಲ್ಲ ನನ್ನ ಮಗನು. ಬ್ಲಡ್ಡು ಬೇಗ ನಿಲ್ಲಲ್ಲ, ಯಾಕಂದರೆ ಅದರಲ್ಲಿ ಒಂದು ಕೆಮಿಕಲ್ ಇರುತ್ತೆ. ಆ ಕೆಮಿಕಲ್ಲು ಬ್ಲಡ್ ಕ್ಲಾಟ್ ಮಾಡೋಕ್ಕೆ ಬಿಡಲ್ಲ ಬೇಗ, ಹಂಗೆ ಫ್ಲೋ ಆಗ್ತಾ ಇರುತ್ತೆ. ಅಲ್ಲಿ ನಮ್ಮ ಬೇಬಿನ ನನ್ನ ಬೈಕ್ನ ಪಾರ್ಕ್ ಮಾಡ್ಬೋದ, ಅಲ್ಲಿಂದ ಇವಾಗ 5 ಕಿಲೋಮೀಟರ್ ಬಂದ್ವಿ. ಗೈಸ್ ಇಲ್ಲೊಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ ನೋಡಿ. ಇವಾಗ ಸಕ್ಕತ್ತಾಗಿದೆ ಅಂದರೆ ಏರಿತಾವ್ರು ನೋಡಿ ಗೈಸ್. ಅಲ್ಲಿ ಹೆಂಗೆ ಕಾಣಿಸ್ತಿದೆ, ಫುಲ್ ಫಿದಾಗಿ ಹೋಗ್ಬೇಕು. ಇರುತ್ತೆ ಒಳಗೆ ಶೂದೆಲ್ಲ ಇರುತ್ತೆ, ಆಮೇಲೆ ಹೋಗಿ ತಗೊಂಬ. ಅಲ್ಲಿ ಇಲ್ಲಿ ನೋಡಿ ಕೆ ಪಿ ಅಂದರೆ ನಾವು ಟ್ರೆಕ್ಕಿಂಗ್ ಕಮ್ಯುನಿಟಿಲಿ KP ಅಂದರೆ ಕುಮಾರ ಪರ್ವತ, ಕೊರಿಂಜಲ್ ಪಿಕ್ಕು ಅನ್ಬೋದು ಅದನ್ನ. ಈ ಗೈಸ್ ಹೆಂಗೆ ಕಾಣಿಸ್ತಾ ಇದೆ ಗೊತ್ತಾ ನೋಡ್ರಿ, ಒಂಥರ ರೋಡ್ ಟು ಹೆವನ್. ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನೋಡಿ ಸಕ್ಕತ್ತಾಗಿದೆ ಬರೋದು. ಇಲ್ಲಿ ಮಸ್ತಾಗೈತಲ್ಲ ಇದು, ಸಕ್ಕತ್ತಾಗಿದೆ. ಇದೇನು ಗುರು ಹಂಗೆ ಕಾಣಿಸ್ತಿದೆ, ಅದು ಒಳ್ಳೆ ಪಿನ್ ಇಟ್ಟಂಗೆ. ಗೈಸ್ ಆ ಕಡೆ ತಿರುಗಿ ಹಂಗೆ ನೋಡಿ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಇವರೇ ನಮ್ಮ ಚೆಕ್ ಗೈಡ್ ಇವತ್ತು. ಸರ್ ನಿಮ್ಮ ಹೆಸರು? ದಿನೇಶ್ ಅಂತ. ಓಕೆ. ಗೈಸ್ ಆ್ಯಕ್ಚುಲಿ ಟ್ರೆಕ್ಕಿಂಗ್ ಇವಾಗ ಸ್ಟಾರ್ಟ್ ಆಗಿದೆ. ಐ ಮೀನ್ ಡಿಫಿಕಲ್ಟಿ ಇನ್ ಟ್ರೆಕ್ ಇಲ್ಲಿಂದ ಸ್ಟಾರ್ಟ್ ಆ್ಯಕ್ಚುಲಿ. ಒಂಥರ ಬನ್ನಿ ಹೋಗ. ಇಷ್ಟೊತ್ತಲ್ಲಿ ಒಂದು ವ್ಯೂ ಪಾಯಿಂಟ್ ಇತ್ತು, ಅಲ್ಲಿ ಕೂತಿದ್ವಿ, ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಊಟ ಮೇಲೆ ಹೋಗ್ಬಿಟ್ಟೆ ಮಾಡೋಣ.
ಫುಲ್ ಫಾಗ್ ಕವರ್ ಆಗ್ತಾಯಿದೆ ನೋಡಿ. ಇನ್ನೇನು ಪಿಕ್ಕು ಒಂದು 500 to 600 ಮೀಟ್ರ್ ಅಷ್ಟೇ, ಬಟ್ ಫುಲ್ ಸ್ಟೀಫ್ ಇದೆ ಗೈಸ್. ಇಟ್ ನೀಡ್ ಸ್ಟ್ರೆಂತ್. ಅದು ಹತ್ತಕ್ಕೆ ನಿಮ್ಗೆ ಸ್ಟ್ರೆಂತ್ ಬೇಕು ಆ್ಯಕ್ಚುಲಿ. ಬಟ್ ಫುಲ್ ಹಿಂಗಿದೆ ಪೀಕ್. ತೋರಿಸ್ತೀನಿ ಬರ್ರಿ ನಿಮಗೆ. ನೋಡಿ ಗೈಸ್, ಈ ಥರ ಕಾಣಿಸ್ತಾ ಇದೆ ಕುರಿಂಜಲ್ ಪೀಕ್. ಗೈಸ್ ನೋಡಿ ಹಿಂದೆ ಹೆಂಗಿದೆ ವೆದರು ಅಂದರೆ ಸಕ್ಕತ್ತಾಗಿದೆ ವೆದರ್ ಮಾತ್ರ. ಆಲ್ಮೋಸ್ಟ್ ಬಂದ್ವಿ ಕುರಿಂಜಲ್ ಪೀಕ್ ಕೆಳಗಡೆ ಇದ್ದೀವಿ. ಇವಾಗ ಮೇಲೆ ಹೋಗೋಕೆ ಇರೋದೇ ಟಾಸ್ಕು. ನೋಡೋಕೆ ನಿಮಗೆ ಚಿಕ್ಕದಾಗಿ ಕಾಣಿಸ್ತದೆ, ಆ್ಯಕ್ಚುಲಿ ಅದು ಚಿಕ್ಕದಾಗಿಲ್ಲ. ಅದು ಮೇಲೆ ಹೋಗೋಣ. ಮೇಲೆ ಹೋದ್ಮೇಲೆ ಒಳ್ಳೆ ವ್ಯೂ ಇರುತ್ತೆ. ಬನ್ನಿ ಹೋಗೋಣ. ಓಕೆ ಗೈಸ್, ನೀವು ನೋಡ್ತಾ ಇದ್ದೀರಾ ರೋಹಿತ್ POV. ರೋಹಿತ್ ಒಂದು ಪಾಯಿಂಟ್ ಆಫ್ ವ್ಯೂ, ನಾನೇ ಮುಂದೆ ಹೋಗ್ತಾ ಇದ್ದೀನಿ. ಗೈಸ್ ನೋಡಿ ಗೈಸ್, ಸಕ್ಕತ್ತಾಗಿ ಕಾಣಿಸ್ತಿದೆ. ಎಕೋ ಆಗ್ತಾ ಇದೆ, ಕೇಳಿಸ್ತಾ ಇದೆ ನಿಮಗೆ? ಗೈಸ್ ಟಿಕ್ ಟಿಕ್ ಡೋರಾ, ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ನಿಮಗೆ ಏಂಜಲ್ ಪಿಕ್ ಕಾಣಿಸ್ತಿದೆಯಾ? ಹಾಗಾದರೆ ನೀವು ನಮ್ಮ ಜೊತೆ ಹೇಳಿ ಟಿಕ್ ಟಿಕ್ ಡೋರಾ. ಗೈಸ್ ನೋಡಿ, ಅವಾಗ ಮೈನಿಂಗ್ ಎಲ್ಲ ಮಾಡ್ತಿದ್ರಲ್ಲ, ಅವಾಗ ಕಟ್ಟಿದ್ದು ಮನೆ ಇದು. ಆ್ಯಕ್ಚುಲಿ ಸಿಗ್ನಲ್ಗೆಲ್ಲ ಯೂಸ್ ಮಾಡ್ತಿದ್ರಂತ ಈ ಮನೆನ. ಅವಾಗೆಲ್ಲ ವಾಕಿ ಟಾಕಿ ಇತ್ತಲ್ಲ ಅವಾಗ. ನೋಡಿ ಅಬ್ಯಾಂಡನ್ಡ್ ಹೌಸ್. ಒಳ್ಳೆ ಭೂತ್ ಬಂಗ್ಲೆ ಇರಂಗಿದೆ ಗುರು. ಹಾಂ, ಕ್ಯಾನ್ ಸಿ ಲಂಚ್ ಪಾಯಿಂಟ್. ನನ್ನ ಮಕ್ಕಳು ಇಲ್ಲಿವರೆಗೂ ಬಂದೆಲ್ಲ ಮನೆ ಎಲ್ಲ ಕಟ್ಟಿದಾರಲ್ಲ ಗುರುವರು. ಬನ್ನಿ ಒಂದು ತಮ್ಮನೇಲಿ ತಗೊಳ್ಳೋಣ. ಹಿಂದೆ ಗೋಸ್ಟ್ ಹಾಯ್ ಮಾಡಬೇಕು. ಹಾಂ, ಗೋಸ್ಟ್ ಹೌಸ್. ಗೈಸ್, ಹತ್ತತ್ರ ಬ್ಯಾಗಲ್ಲಿ ಒಂದು 10 kg ಅಷ್ಟು ಐಟಮ್ಸ್ ಇದೆ. 2 ಲಂಚ್ ಬಾಕ್ಸು, 3 ಲೀಟ್ರ್ ನೀರು ಮತ್ತು ಕ್ಯಾಮ್ರಾ ಆಕ್ಸೆಸರೀಸ್. ಅದನ್ನೆಲ್ಲ ತಗೊಂಡು ಹತ್ತೋದು ಒಳ್ಳೆ ಟಾಸ್ಕ್ ಮಾತ್ರ. ವಾ, ಬಂದ ಪೀಕು. ಹಾಂ, ಇನ್ನೂ ಎಲ್ಲಿದೆ? ರೀಚ್ ಆದ್ವಿ ಗಾಯ್ಸ್. ಗೈಸ್, ಈ ಬೆಟ್ಟಕ್ಕೆ ಕುರಿಂಜಲ್ ಪೀಕ್ ಅಂತ ಯಾಕಂತಾರಂದರೆ, ಈ ಬೆಟ್ಟದ ಸುತ್ತ 12 ವರ್ಷಕ್ಕೆ ಒಂದು ಹೂ ಬಿಡುತ್ತೆ. ಅದು ಆ ಹೂವಿನ ಹೆಸರೇ ಕುರಿಂಜಲ್ ಅಂತ. ಅದಕ್ಕೋಸ್ಕರ ಇದನ್ನು ಕುರಿಂಜಲ್ ಬೆಟ್ಟ ಅಂತ ಹೇಳ್ತಾರೆ. ಇದಕ್ಕೆ ಹಿಂಗಾಗಿ ಈ ಬೆಟ್ಟಕ್ಕೆ ಕುರಿಂಜಲ್ ಪೀಕ್ ಅಂತ, ಕುರಿಂಜಲ್ ಬೆಟ್ಟ ಅಂತ ಹೆಸರು ಬಂತು. ಇಷ್ಟು ಈ ಬೆಟ್ಟದ ಬಗ್ಗೆ ಹೇಳೋದಾದರೆ. ಒಳ್ಳೆ ವ್ಯೂ ಸಿಗುತ್ತೆ ಗೈಸ್, ಬಟ್ ನಾನು ನಿಮ್ಗೆ ತೋರಿಸ್ಬೇಕು ಅಂತ ಇದ್ದೀನಿ. ಫುಲ್ ಫಾಗ್ ತುಂಬಿಡೈತೆ ನೋಡ್ರಿ. ಈ ಮಾನ್ಸೂನಲ್ಲಿ ಒಂಥರ ಈಗ ವ್ಯೂಗೋಸ್ಕರ ಕಾಯಬೇಕು. ಸಿಕ್ಕರೆ ಸಿಕ್ತು, ಇಲ್ಲ ಅಂದರೆ ಇಲ್ಲ. ನಮ್ಮ ಗೈಡಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ನೋಡೋಣ ಇನ್ನೊಂದು ಅರ್ಧ ಗಂಟೆ. ಬಂದು ಎಷ್ಟು ಹತ್ತತ್ರ ಒಂದೂವರೆ ಗಂಟೆ ಆಯ್ತಲ್ಲ ಗುರು? ಹಾಂ, ಬಂದು 1-1.5 ಗಂಟೆ ಆಯಿತು.
ಹಿಂಗೆ ಪೀಸಾಗಿ ಕೂತಿದ್ವಿ ಗುರು. ಮನೆ ಕಡೆ ಏನು ಚಿಂತೆ ಬರ್ತಾ ಇಲ್ಲ. ಈಗ ಇಷ್ಟೊತ್ತು ಒಂದು ಅಡಲ್ಟ್ ಸ್ಟೋರೀಸ್ ಮಾತಾಡ್ತಾ ಇದ್ವಿ ನಾನು ಬಾಸು. ಅದನ್ನ ಯೂಟ್ಯೂಬಲ್ಲೆಲ್ಲ ಹಾಕೋಕ್ಕಾಗಲ್ಲ, ಜಸ್ಟ್ ಬಾಯ್ಸ್ ಥಿಂಗ್ಸ್. ಹಿಂಗೆ ಮಾತಾಡ್ತಾ ಕೂತಿದ್ವಿ. ವ್ಯೂ ಓಪನ್ ಆಗುತ್ತೆ ಅಂತ. ವ್ಯೂ ಓಪನ್ ಆಗ್ತಾಯಿಲ್ಲ, ಹಿಂದೆ ಕಾಣಿಸ್ತಾ ಇರ್ಬೋದು ನಿಮಗೆ, ಅದೊಂದು ಚೂರು ಓಪನ್ ಆಗಿದೆ ಅಷ್ಟೇ. ಒಂಥರ ಪೀಸ್ ಇದೆ ಗುರು ಜೀವನ. ಏನು ಚಿಂತೆ ಬರ್ತಾ ಇಲ್ಲ ನೋಡಿ ಗೈಸ್. ನಿಜ ಹೇಳ್ಬೇಕಂದ್ರೆ ಒಂದು ಪಾಯಿಂಟು ನೆಟ್ವರ್ಕ್ ಬರ್ತಾ ಇಲ್ಲ, ಒಂದು ಮೆಸೇಜ್ ಬರ್ತಾ ಇಲ್ಲ, ಒಂದು ನೋಟಿಫಿಕೇಶನ್ ಸೌಂಡ್ ಬರ್ತಾ ಇಲ್ಲ. ಒಂಥರ ಪೀಸ್ಫುಲ್ ಜೀವನ ಗುರು. ವರ್ತ್ ಮಾತ್ರ ಬಂದಿದ್ದುಗೆ ವರ್ತು. ಚೋರು ಓಪನ್ ಆಗ್ಬಿಟ್ರೆ ಹೆಂಗಿದೆ ಗೊತ್ತಾ ಗೈಸ್, ಇದು ಕೆಳಗಡೆ ಪಾತಾಳನೇ ಕಾಣಿಸುತ್ತೆ. ಅವಾಗಲೇ ಸಿಕ್ಕಿತ್ತು. ಆವಾಗಲೇ ಸಿಕ್ಕಿತ್ತು ಸ್ಟಾರ್ಟಿಂಗ್ ಚೂರು. ಇವಾಗ ಈ ಮಾನ್ಸೂನಲ್ಲಿ ಆಲ್ಮೋಸ್ಟ್ ಹಿಂಗೆ ಗೈಸ್. ನಿಮಗೆ ವ್ಯೂ ಒಳ್ಳೆ ವ್ಯೂ ಬೇಕಂದರೆ ನಿಮಗೆ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಆ ರೇಂಜಲ್ಲಿ ಸಕಾಲ ಸಿಗುತ್ತೆ. ಮತ್ತು ಸಮ್ಮರಲ್ಲಿ ಸಿಗುತ್ತೆ. ಈಗ ಬಿಸಿಲಿದೆ ಆ್ಯಕ್ಚುಲಿ, ಫಾಗ್ ಇದೆ ಅಂತ ನಮಗೆ ಬಿಸಿಲು ಹತ್ತುತ್ತಾ ಇಲ್ಲ. ನೋಡಿ ಗೈಸ್, ಇಷ್ಟೊತ್ತು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹತ್ತತ್ರ ಒಂದು 2 ಅವರ್ ಕೂತಿದ್ವಿ ವ್ಯೂ ಓಪನ್ ಆಗಲಿ ಅಂತ. ಒಳ್ಳೆ ಕ್ವಾಲಿಟಿ ಟೈಮ್ ಮತ್ತು ಸ್ಪೆಂಡ್ ಮಾಡಿದ್ವಿ. ಇನ್ನೇನು ಹೊರಡೋ ಸಮಯ ಬಂದಾಯಿತು. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಅಂದರೆ ಖಂಡಿತವಾಗಿಯೂ ಡಿಸ್ಲೈಕ್ ಮಾಡಿ. ಮತ್ತು ಇದೇ ರೀತಿ ಮುಂದಿನ ವ್ಲಾಗಲ್ಲಿ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. So please sarapakara. Okay, thank you.